ಎಲ್ಲರಿಗೂ ನಮಸ್ಕಾರ. ಮಂಜುಳ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೇಳೆ ಜೊತೆ ಸಬ್ಬಸಿಗೆಯನ್ನು ಹಾಕಿ ಮಾಡುವುದು ಹೇಗೆ ಅಂತ ಹೇಳಿ ನೋಡೋಣ. ಸಬ್ಬಸಿಗೆ ಪಲ್ಯ ನೋಡಿ, ನಾನಿಲ್ಲಿ ಸಬ್ಬಸಿಗೆಯನ್ನು 1.5 ಕಟ್ಟಷ್ಟು ತೊಗೊಂಡಿದ್ದೀನಿ. 2 ಕಟ್ಟು ತೊಗೊಂಡಿದ್ದೆ, ಬಟ್ ಮಳೆ ಎಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಮಾಡೋದ್ರಲ್ಲಿ ನಂಗೆ 1.5 ಕಟ್ಟಷ್ಟು ಸಿಕ್ತು. ನಾನಿಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆಯನ್ನು ತೊಳೆದು ತೊಗೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಇಡಲಿಕ್ಕೆ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾರಿಗೂ ಕೂಡ ಬರುತ್ತೆ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಇದರಲ್ಲಿ ಅರ್ಧದಷ್ಟು ಮಾತ್ರ ಪಲ್ಯಕ್ಕೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ಒಂದು ತೊಗರಿಬೇಳೆನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬಂದರೆ ಸಾಕು. ಸ್ವಲ್ಪ ಉದುರಿರೋದು ಒಂದಿಷ್ಟು ಮಂದಿಗೆ ಇಷ್ಟ ಆಗುತ್ತೆ, ಸ್ವಲ್ಪ ಮೆತ್ತಗಿರೋದು ಕೂಡ ವಯಸ್ಸಾದವರಿಗೆಲ್ಲ ಇಷ್ಟ ಆಗುತ್ತೆ, ಸಣ್ಣ ಮಕ್ಕಳು ಕೂಡ ತಿನ್ನೋದಿಲ್ಲ. ನೋಡಿ, ನಾನಿಲ್ಲಿ ಸ್ವಲ್ಪ ಮೆತ್ತಗೆ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ನಮ್ಮ ಕಡೆ ಉದುರಾಗಿ ಬೇಳೆಯನ್ನು ಕೂಡ ಬೇಯಿಸ್ಕೊಂಡು ಅದೇ ಥರ ಒಗ್ಗರಣೆ ಕೂಡ ಹಾಕೋಬೋದು. ನಾನಿಲ್ಲಿ ಒಂದು ಪ್ಯಾನ್ಗೆ 1.5 ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ. 1 ಈರುಳ್ಳಿ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಸಬ್ಬಸಿಗೆ ಪಲ್ಯಗೆ ಬಹಳ ಚೆನ್ನಾಗಿ ಹೊಂದುತ್ತೆ, ಹಾಗಾಗಿ ಬೆಳ್ಳುಳ್ಳಿನೂ ಕೂಡ 4-5 ಎಸಳನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ. 1 ಟೊಮೆಟೊನ ಕೂಡ ನಾನಿಲ್ಲಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಆಮೇಲೆ ಹಸಿ ಖಾರದ ಪೇಸ್ಟ್ ಅಂದರೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ನೀಟಾಗಿ ಬಾಡಿಸ್ಕೋಬೇಕು. ನಂತರ ತೊಳೆದಿಟ್ಕೊಂಡಂತಹ ಮಳೆಗಾಲ ಒಂದು 3 ಸರ್ತಿನಾದರೂ ಸೊಪ್ಪನ್ನು ನೀಟಾಗಿ ತೊಳ್ಕೊಬೇಕಾಗತ್ತೆ. ನಾನಿಲ್ಲಿ ತೊಳೆದು ಬಸ್ತಿಟ್ಕೊಂಡಿದ್ದೀನಿ. ಆ ಒಂದು ಪ್ಯಾನ್ಗೆ ಈ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ತಕ್ಷಣ ಬೇಳೆಯನ್ನು ಹಾಕ್ಕೋಬಾರ್ದು, ಇಲ್ಲ ಸೊಪ್ಪು ನೀಟಾಗಿ ಬೇಯೋದಿಲ್ಲ. ಸೊಪ್ಪು ಸ್ವಲ್ಪ ಅದರಲ್ಲಿರುವಂತಹ ನೀರಿನಂಶ ಎಲ್ಲ ಬಿಟ್ಕೊಂಡು ಸೊಪ್ಪು ಸ್ವಲ್ಪ ಮೆತ್ತಗಾಗಬೇಕು. ಆ ಮೆತ್ತಗೆ ಆದಮೇಲೆ ನಾವು ಬೇಳೆನ ಆ್ಯಡ್ ಮಾಡಿದರೆ ಸರಿಯಾಗುತ್ತೆ. ನೋಡಿ, ಇವಾಗ ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮುಚ್ಚಿಡಬೇಕಾಗತ್ತೆ. ನೋಡಿ, ಇವಾಗ ನೀರು ಕೂಡ ಏನು ನೀರು ಹಾಕಿಲ್ಲ, ಆ ಸೊಪ್ಪಿನಲ್ಲಿ ಇರುವಂತಹ ನೀರೇ ಏನಾಗಿದೆ ಬಿಟ್ಕೊಂಡಿದೆ. ಇವಾಗ ಸೊಪ್ಪು ಕೂಡ 1/4 ಭಾಗದಷ್ಟು ಬೆಂದಿದೆ. ಈ ಬೆಂದಿರುವಂಥ ಟೈಮಲ್ಲಿ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಂತಹ 1 ಕಪ್ಪಷ್ಟು, ನಮ್ಗೆ ಎಷ್ಟು ಪ್ರಮಾಣದ ಬೇಳೆ ಬೇಕೋ ಅಷ್ಟನ್ನು ನಾನಿಲ್ಲಿ 1 ಕಪ್ನಷ್ಟು ಬೇಳೆಯನ್ನು ಬೆಂದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ಉದುರಾಗಿ ಬೇಯಿಸ್ಕೊಂಡಿರುವಂತಹ ಬೇಳೆಯನ್ನು ಕೂಡ ನಾವೇನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ಸ್ವಲ್ಪ ಅರ್ಧ ಭಾಗದಷ್ಟು ಬೇಳೆನ ಬೇಯಿಸ್ಕೋಬೋದು. ಪಲ್ಯ ಉದುರಾಗಿ ಮಾಡ್ಕೋಬೋದು. ಸ್ವಲ್ಪ ವಯಸ್ಸಾದವರಿದ್ದರೆ ಅಥವಾ ಸಣ್ಣ ಮಕ್ಕಳಿದ್ರೆ ಅಥವಾ ನಮ್ಗೆ ಅನ್ನಕ್ಕೂ ಹೊಂದ್ಕೋಬೇಕು ಅನ್ನೋ ಹೋಗಿದ್ರೆ ಈ ರೀತಿಯಾಗಿ ಕೂಡ ಸ್ವಲ್ಪ ಮೆತ್ತಗೆ ಪಲ್ಯವನ್ನು ಮಾಡ್ಕೋಬೋದು. ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಏನಾಗುತ್ತೆ, ಹೊಂದ್ಕೊಳ್ಳುತ್ತೆ ಈ ಪಲ್ಯ. ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಕುದೀತಾ ಇದೆ, ರೆಡಿ ಕೂಡ ಆಗ್ತಾ ಇದೆ. ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ. ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸಬ್ಬಸಿಗೆ ಪಲ್ಯ. ಬಟ್ ಚಪಾತಿನ ಡಬ್ಬಿ ಕಟ್ಟೋದ್ರಿಂದ ನಾವು ಸ್ಕೂಲ್ ಮಕ್ಕಳಿಗೆ, ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಒಂದು ಪಲ್ಯ ಈಗ ರೆಡಿಯಾಗಿದೆ. ಸರ್ವ್ ಮಾಡಲು ಈ ಪಲ್ಯ ಇವಾಗ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.